ವೀಕ್ಷಕರೇ ನಮಸ್ಕಾರ. ಮತ್ತೊಮ್ಮೆ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತೊಂಡೆಕಾಯಿಯನ್ನು ಜಜ್ಜಿ ಮಾಡುವ ಒಂದು ಸರಳ ಹುಳಿಯನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಸುಮಾರು ಅರ್ಧ ಕೆಜಿಯಷ್ಟು ತೊಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಜಜ್ಜಿ ಇಟ್ಕೊಳ್ಬೇಕಾಗತ್ತೆ. ಒಂದೊಂದೇ ತೊಂಡೆಕಾಯಿಯನ್ನು ಕುಟಾಣಿಯಿಂದ ಜಜ್ಜಿ ಇಟ್ಕೊಳ್ಬೇಕು. ಪೂರ್ತಿ ಭಾಗ ಆಗೋದೇನು ಬೇಡ. ಜಜ್ಜಿಟ್ಟುಕೊಂಡ ತೊಂಡೆಕಾಯಿಗಳನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಳ್ಬೇಕು. ತೊಂಡೆಕಾಯಿ ಮುಳುಗುವಷ್ಟು ನೀರು ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. 3 ವಿಷಲ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಮಸಾಲೆಗೆ 1 ಕಪ್ನಷ್ಟು ತೆಂಗಿನ ತುರಿ, ಚಿಕ್ಕ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 3 ರಿಂದ 4 ಒಣಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ಸ್ವಲ್ಪ ನೀರಿನೊಂದಿಗೆ ನುಣ್ಣಗೆ ರುಬ್ಕೊಳ್ಬೇಕು. ತೊಂಡೆಕಾಯಿ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಮಾಡುವ ಹುಳಿಗಿಂತ ಇದು ಸ್ವಲ್ಪ ವಿಭಿನ್ನವಾದ ರುಚಿಯಲ್ಲಿರುತ್ತೆ. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕುದಿಸಿ ಒಂದು ಒಗ್ಗರಣೆ ಕೊಟ್ಟರೆ ಹುಳಿ ರೆಡಿಯಾದಂತೆ. 2 ರಿಂದ 3 ನಿಮಿಷಗಳ ಕಾಲ ಈ ಹುಳಿಯನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಸುಮಾರು 3 ಟೀ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಒಣಮೆಣಸಿನಕಾಯಿಯ ತುಂಡುಗಳು ಹಾಗೂ ಕರಿಬೇವನ್ನು ಸೇರಿಸಿಕೊಂಡು ಸಾಸಿವೆ ಚಟಪಟ ಸಿಡಿದ ಮೇಲೆ ಈ ಒಗ್ಗರಣೆಯನ್ನು ಹುಳಿಗೆ ಸೇರಿಸ್ಕೊಳ್ಬೇಕು. ತುಂಬಾ ಸರಳವಾದ ಜಜ್ಜಿದ ತೊಂಡೆಕಾಯಿಯ ಹುಳಿ ಅನ್ನದೊಂದಿಗೆ ಬಡಿಸಿ ತುಂಬ ರುಚಿಯಾಗಿರುತ್ತೆ. ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ, ಹೇಗೆ ಅನಿಸ್ತು ನಿಮಗೆ ಅಂತ ನನಗೆ ಬರೆದು ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.